ಎಫ್.ಡಿ.ಐ ಅವರಿಗೆ ಬಿಗ್ ನ್ಯೂಸ್ ಏನಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ಏನಪ್ಪ ಅಂದರೆ ನಿಮ್ಮ ಅಜ್ಜಿ ಒಂದು ವೇಳೆ ಮೃತಪಟ್ಟರೆ ಅವರ ಆಸ್ತಿ ಎಫ್.ಡಿ ಹಣ ಮೊಮ್ಮಕ್ಕಳಿಗೆ ಸಿಗುತ್ತಾ, ಕಾನೂನು ಏನು ಹೇಳುತ್ತೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸೊ ಇದರ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸಾಮಾನ್ಯವಾಗಿ ಹಿರಿಯ ನಾಗರಿಕರ ಹೆಚ್ಚಿನ ಬಡ್ಡಿ ಸಿಗುತ್ತೆ ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ಏನಂದರೆ ಠೇವಣಿ ಅಥವಾ ಎಫ್.ಡಿ ಮಾಡಿಸಿರ್ತಾರೆ. ಆದರೆ ಅವರ ಮರಣ ನಂತರ ಹೊಣೆಗಾರಿಕೆ ಸೇರಬೇಕು ಅನ್ನೋ ವಿಚಾರದಲ್ಲಿ ಕುಟುಂಬದಲ್ಲಿ ದೊಡ್ಡ ಜಗಳವೇ ನಡೆಯಬಹುದು. ಅದರಲ್ಲೂ ಅಜ್ಜಿಯರು ಯಾವುದೇ ವಿಲ್ ಮಾಡದಿದ್ದರೂ ಪರಿಸ್ಥಿತಿಯನ್ನು ಕೂಡ ಗಟ್ಟಿಯಾಗಿರುತ್ತದೆ. ಆದರೆ ಗಾಬರಿಯಾಗಬೇಡಿ, ಭಾರತೀಯ ಕಾನೂನಿನ ಪ್ರಕಾರ ಮೊಮ್ಮಕ್ಕಳು ಕೂಡ ಈ ಹಣದ ಮೇಲೆ ಹಕ್ಕನ್ನು ಸಾಧಿಸಬಹುದು. ಸರಿಯಾದ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ತಿಳಿದುಕೊಂಡರೆ ನಿಮ್ಮ ಹಕ್ಕಿನ ಹಣವನ್ನು ನೀವು ಸುಲಭವಾಗಿ ಬ್ಯಾಂಕ್ನಿಂದ ಪಡೆಯಬಹುದು. ಭಾರತದಲ್ಲಿ 1956ರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಅನ್ವಯವಾಗಿ ಇದರ ಪ್ರಕಾರ ಅಜ್ಜರ ಆಸ್ತಿಗೆ ಅವರ ಹೆಂಡತಿ ಮಕ್ಕಳು ವರ್ಗ ಒಂದು ಉತ್ತರಾಧಿಕಾರಿಯಾಗುತ್ತದೆ. ಒಂದು ವೇಳೆ ಅಜ್ಜರ ಮಗ ಅಥವಾ ಮಗಳು ಮೊದಲನೇ ಮರಣ ಹೊಂದಿದರೆ ಅವರ ಮಕ್ಕಳು ಅಂದರೆ ಮೊಮ್ಮಕ್ಕಳು ಕೂಡ ವರ್ಗ ಒಂದು ಉತ್ತರಾಧಿಕಾರಿ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಡೈಲಿ ಏನು ಅಪ್ಡೇಟ್ ಇರುತ್ತೆ ನಿಮಗೆ ತಿಳಿಸ್ತಾ ಇರ್ತೀನಿ. ಸ್ನೇಹಿತರೆ, ಅಂದರೆ ಪೋಷಕರು ಇಲ್ಲದಿದ್ದಾಗ ಆ ಪಾಯಿನ ಸಂಪೂರ್ಣ ಹಣ ಏನಿದೆ ಮೊಮ್ಮಕ್ಕಳಿಗೆ ಸೇರುತ್ತದೆ. ಇನ್ನು ಬಹಳಷ್ಟು ಜನ ನಾಮಿನಿಯಾದವರು ಹಣದ ಮಾಲೀಕರು ಅಂದುಕೊಳ್ತಾರೆ. ಅದು ತಪ್ಪು. ನಾಮಿನಿ ಎಂಬುದು ಕೇವಲ ಒಬ್ಬ ಟ್ರಸ್ಟಿ ಅಥವಾ ಬ್ಯಾಂಕ್ನಿಂದ ಹಣ ಪಡೆದು ಕಾನೂನುಬದ್ಧ ಉತ್ತರಾಧಿಕಾರಿಗೆ ಹಂಚುವ ಜವಾಬ್ದಾರಿ ಹೊಂದಿರುವವರು ಮಾತ್ರ ನಾಮಿನಿ ಹಣವನ್ನು ತಾನೇ ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ನೀವು ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಒಂದು ವೇಳೆ ಎಫ್.ಡಿ ಏನಿದೆ ಎಫ್ಡಿಯಲ್ಲಿ ನಾಮಿನಿ ಹೆಸರಿದ್ದರೆ ಕೆಲಸ ಸ್ವಲ್ಪ ಸುಲಭವಾಗುತ್ತದೆ. ಹಣ ಕ್ಲೈಮ್ ಮಾಡುವಾಗ ಅಜ್ಜರ ಮರಣ ಪ್ರಮಾಣ ಪತ್ರ ಅಫಿಡವಿಟ್, ಪರಿಹಾರ ಬಾಂಡ್ ಮತ್ತು ನಾಮಿನಿಯ KYC ದಾಖಲೆಗಳನ್ನು ಬ್ಯಾಂಕ್ಗೆ ನೀಡಬೇಕು. ಸೊ ಬ್ಯಾಂಕ್ ಇವುಗಳನ್ನು ಪರಿಶೀಲಿಸಿದ ನಂತರ ನಾಮಿನಿಯ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುತ್ತದೆ. ಸೊ ಬ್ಯಾಂಕ್ಗಳು ಯಾವತ್ತು ನಿಯಮಾವಳಿ ಪ್ರಕಾರವನ್ನು ನಡೆಯುತ್ತವೆ. ನಿಮ್ಮ ದಾಖಲೆ ಅಪೂರ್ಣವಾಗಿ ಅಥವಾ ಅಫಿಡವಿಟಲ್ಲಿ ಏನಾದರೂ ತಪ್ಪಿದರೆ ಬ್ಯಾಂಕ್ ಹಣ ನೀಡಲು ವಿಳಂಬ ಮಾಡುತ್ತದೆ. ಸೊ ಅಜ್ಜರ ಹೂಡಿಕೆಯ ಬಗ್ಗೆ ಕುಟುಂಬದಾರರಿಗೆ ಸರಿಯಾದ ಮಾಹಿತಿ ಇಲ್ಲದಿದ್ದಾಗ ಅಥವಾ ಪಾಸ್ಬುಕ್ ಕಳೆದು ಹೋದಾಗಲೂ ಸಹ ಇಂತಹ ಸಮಸ್ಯೆ ಕೂಡ ಎದುರಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೋಡಿರೋದು ನಿಮಗೆ ಏನು ಅನ್ನಿಸಿತು, ನಿಮ್ಮ ಅನಿಸಿಕೆಯನ್ನೇ ಅಂತ ಕಮೆಂಟ್ ಮೂಲಕ ಮಾಡಿ ತಿಳಿಸೋ ಪ್ರಯತ್ನ ಮಾಡಿ. ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ರಿ. ಯಾಕಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಡೈಲಿ ನ್ಯೂಸ್ ಏನೇನಿದೆ ಅದನ್ನು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ, ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನದಲ್ಲಿ ಸಿಗೋಣ. ಮತ್ತು ಯಾವುದರ ಬಗ್ಗೆ ನಿಮಗೆ ವಿಡಿಯೋ ಬೇಕಂತೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಸ್ನೇಹಿತರೆ, ಮತ್ತೆ ಸಿಗೋಣ ಸ್ನೇಹಿತರೆ, ಅಲ್ಲಿವರೆಗೂ